ಭಾರತ್ ಜೋಡೋ ಮುನ್ನ ಈಗಾಗಲೇ ಟ್ರೋಲ್ ಬಗ್ಗೆ ನೀವು ಮಾತಾಡ್ತಿದ್ದೀನಿ. ದೇಶದಲ್ಲಿ ಅತಿ ಹೆಚ್ಚು ಇತ್ತೀಚೆಗೆ ಟ್ರೋಲ್ ಆಗಿರೋದು ರಾಹುಲ್ ಗಾಂಧಿಯವರು. ರಾಹುಲ್ ಗಾಂಧಿಯವ್ರನ್ನ ಯಾವ್ಯಾವ ಲೆಕ್ಕಾಚಾರ ಬೇಕಲ್ಲ ಟ್ರೋಲ್ ಮಾಡೋದು. ನನ್ನ ವೈಯಕ್ತಿಕ ಅಭಿಪ್ರಾಯ ಮತ್ತು ಹೊರಗಿನ ಒಂದಷ್ಟು ಅಭಿಪ್ರಾಯ ನಂದೇ ಆಗಿರ್ಬೇಕಲ್ಲ ಅಂತೇನಿಲ್ಲ. ಭಾರತ್ ಜೋಡೋ ಅಲ್ಲಿಂದ ಶುರು ಮಾಡಿ ತಲುಪಿದ ಮೇಲೆ ಕಾಶ್ಮೀರ ಆದಮೇಲೆ ರಾಹುಲ್ ಗಾಂಧಿಯವ್ರನ್ನ ಟ್ರೋಲ್ ಮಾಡಿದ ಕೆಲವರು ಸ್ಮೈಲ್ ಮಾಡ್ತಿದ್ದಲ್ಲ, ಇಲ್ಲ ಮನುಷ್ಯ ಅದಲ್ಲ, ಪ್ರಬುದ್ಧತೆ ಇದೆ, ಜವಾಬ್ದಾರಿ ಇದೆ. ಒಂದು ಭಾರತ್ ಜೋಡೋ ಅಂತ ರಾಹುಲ್ ಗಾಂಧಿ ಇದ್ದಂಥ ಅಭಿಪ್ರಾಯ ಬದಲಾಯಿತು ಜನರಲ್ಲಿ ಅಂತ ನನಗನ್ಸಿದ್ದು. ತಾವೇನು ಹೇಳ್ತೀರಿ? ಅದ್ರ ಹಿಂದೆ ಎಷ್ಟು ಶ್ರಮ ಇರ್ಬೋದು ಹೇಳಿ ನೋಡೋಣ. ಎಷ್ಟು ಕಷ್ಟದ ಮೇಲೆ ದೇಶನ ಉದ್ದಾಗಲ್ಲ ನಡ್ಕೊಂಡು ಹೋಗೋದು ಏನ್ರಿ, ಅದನ್ನು ದೊಡ್ಡ ಈಸಿನಾ? ಆ ವ್ಯಕ್ತಿ ನಿಜವಾಗ್ಲೂ ಒಂದು ಸುಮ್ಮನೆ ಇದನ್ನು ಅರ್ಥ ಮಾಡ್ಕೊಳ್ಳಿ. ಮನೆಗೆ ಹೋಗಿ ಮಲಗಕ್ಕಿಂತ ಮುಂಚೆ ಯೋಚನೆ ಮಾಡ್ಕೊಳ್ಳಿ. ನಿದ್ದೆ ಬರುತ್ತಾ ಯೋಚನೆ ಮಾಡಿ. ಅವ್ರ ಅಜ್ಜಿ ಇಂದಿರಾ ಗಾಂಧಿ ಈ ದೇಶವನ್ನು ಆಳಿರ್ತಕ್ಕಂಥವ್ರು, ಅಮ್ಮ ಅಂತೇಳಿ ಓಟ್ ಹಾಕೋರು, 20 ಪಾಯಿಂಟ್ಸ್ ಪ್ರೋಗ್ರಾಮ್ ತಂದಿರ್ತಕ್ಕಂಥ 70 ವರ್ಷ ಏನು ಮಾಡಿದ್ರು ಅಂತ BJP ಅವ್ರು ಕೇಳ್ತಾರಲ್ಲ, ಈ 20 ಪಾಯಿಂಟೇ ಸಾಕು ಅವರಿಗೆ 70 ವರ್ಷ ಹೊಡೆಯೋಕ್ಕೆ. ಅವ್ರನ್ನ ಈ ದೇಶಕ್ಕೆ ಬಲಿ ತಗೊಂಡ್ರು. ಯಾವ ರೀತಿ ಅದೆಲ್ಲ ಗೊತ್ತಿದೆ, ನಾನು ಚರ್ಚೆ ಮಾಡಲ್ಲ. ಈ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿ. ಅವ್ರ ತಂದೆ, ಅಜ್ಜಿ ಆಯಿತು, ತಂದೆ ಈ ದೇಶಕ್ಕೋಸ್ಕರನೇ ಪ್ರಾಣ ಕೊಟ್ಟಂಗೆ. ಯಾಕೆಂದರೆ ಈ ದೇಶದಲ್ಲಿ ಹೆಂಗೆ ತೀರ್ಕೊಂಡು ಹೋದ್ರು ಅಂತೇಳಿ. ಅವ್ರ ತಾಯಿ ಸ್ಯಾಕ್ರಿಫೈಸ್ ಮಾಡಿದರು, ಅದನ್ನೆಲ್ಲ ಬಿಡಿ, ನಾನು ಅದನ್ನ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಇದೆಲ್ಲ ಅಷ್ಟೆಲ್ಲ ಮಾಡಿ ನಾವು ಅನಾಥರು ಅಂತ ಹೇಳಿದಾಗ ಪಾಪ ಅಂತ ಹೇಳ್ತೀವಿ. ಆದರೆ ಅನಾಥರೇನು ಆಗಲಿಲ್ಲ, ಅವರಿಗೆಲ್ಲ ತುಂಬ ಜನರಿದ್ದಾರೆ. ಅದೇ ವ್ಯಕ್ತಿಗೆ ಹೀಯಾಳವಾಗಿ ಕೀಳುಮಟ್ಟದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಉಪಯೋಗ ಇಲ್ಲದೆ ಇರತಕ್ಕಂಥ ಮಾತುಗಳನ್ನು ನಿಂದನೆ ಮಾಡಿ ಎಲ್ಲ ಮಾಡಿ ಅನಿಸ್ಕೊಂಡು ಅವ್ರ ಮುತ್ತಾತನಿಂದ ಹಿಡಿದು ಅವ್ರ ಅಜ್ಜಿಯಿಂದ ಹಿಡಿದು ಅವ್ರ ತಂದೆವರೆಗೂ ಕೀಳುಮಟ್ಟವಾಗಿ ಮಾತಾಡಿ, ಏನಾರು ಮಾಡ್ಕೊಳ್ರಪ್ಪ, ನಾನು ನಡ್ಕೊಂಡು ಹೋಗ್ತೀನಿ ದೇಶಕ್ಕೆ, ಈ ದೇಶನ ಒಂದು ಮಾಡೋಕ್ಕೆ ಅಂತೇಳಿ. ಅವ್ರಿಗೆ ಎಂಥ ಗುಂಡಿಗೆ ಇರ್ಬೋದು ಹೇಳ್ರಿ ನೋಡೋಣ. ಇಲ್ಲ, ನಾನಾಗಲೇ ಹೇಳಿದೆ, ನನ್ನ ಅಭಿಪ್ರಾಯ ಭಾರತ್ ಜೋಡೋಗೂ ಮುನ್ನ, ಭಾರತ್ ಜೋಡೋ ನಂತರ ಭಾಳಷ್ಟು ರಾಹುಲ್ ಗಾಂಧಿ ಅವರ ವಿಚಾರದಲ್ಲಿ ಜನರ ಆಲೋಚನೆಗಳು ಬದಲಾಗಿ ಅದರ ವ್ಯಕ್ತಿನೂ ಕೂಡ ಬದಲಾವಣೆ ಆಗಿರ್ತಕ್ಕಂಥದ್ದು ನಾನು ನೋಡಿದ್ದೀನಿ. ಬಟ್ ಆದರೆ ರಾಹುಲ್ ಗಾಂಧಿ ಅವರು ನರೇಂದ್ರ ಮೋದಿ ನೇತೃತ್ವದ BJP ಸರ್ಕಾರವನ್ನು, ಪಕ್ಷವನ್ನು ಸೋಲಿಸುವ ಸಾಮರ್ಥ್ಯದ ಕೂಟ INDA ಮೈತ್ರಿಕೂಟ ಆಗುತ್ತಾ? ಯಾಕೆ ಯಾವಾಗಲೂ ರಾಹುಲ್ ಗಾಂಧಿ ಅವ್ರನ್ನ ಮುಂದೆ ತರ್ತೀರಾ? ಈ ಮತದಾರನ ತನ್ನಿ. ಈ ದೇಶದ ಯಾರೊಬ್ರು ಪ್ರಧಾನಿ ಅಂತ ಆಗ್ಬೇಕಲ್ಲ, ಅದು ಬಿಡಿ, ಅದನ್ನು ಬಿಡಿ. ಈವನ್ ಲೀಡರ್ ಅಂತ ಬೇಕಲ್ಲ, ಈವನ್ ಲೀಡರ್ ಅಂತ ಹೇಳಿದ್ರೆ ಹೊರತು ನರೇಂದ್ರ ಮೋದಿ ಅವ್ರನ್ನೇ ಪ್ರೈಮ್ ಮಿನಿಸ್ಟರ್ ಮಾಡ್ತೀವಿ ಅಂತ ಏನು ಯಾರು ಹೇಳಿರಲಿಲ್ಲ. ಅವಾಗ ಹೇಳಿದ್ರೇನೋ ಗೊತ್ತಿಲ್ಲ, ಘೋಷಣೆ ಮಾಡಿದ್ರು ನಂಗೆ ಗೊತ್ತಿಲ್ಲ. ಮಾಡಲೇಬೇಕಂತ ಏನಿಲ್ಲಲ್ಲ. ಆಯಿತು, ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯವ್ರನ್ನೇ ಮುಖ್ಯಮಂತ್ರಿ ಅಂತ ಮಾಡಿದ್ವ ನಾವು 137 ತಗೋಬೇಕಾದ್ರೆ. ಯಾಕೆ ಅದಕ್ಕೆ ಅನ್ವಯನೇ ಆಗ್ತಾ ಇಲ್ಲಲ್ಲ ನಿಮ್ಮ ಪ್ರಶ್ನೆ? ಅದನ್ನು ಯಾಕೆ ತಗೊಂಡು ಬರಬೇಕು? ಅದಕ್ಕೆ ತರಕ್ಕೆ ಹೋಗಬೇಡಿ. ಅನಿವಾರ್ಯವಾಗಿ ನೀವು ಮಾಡ್ತಕ್ಕಂಥ ತಪ್ಪುಗಳನ್ನು ನುಸ್ಕೊಂಡು ಹೋಗೋದಕ್ಕೆ ಒಬ್ಬ ವ್ಯಕ್ತಿನ ಮುಂದೆ ಇಡ್ತಕ್ಕಂಥದ್ದು ತಪ್ಪು. ಆ ವ್ಯಕ್ತಿ ಏನು ತಪ್ಪು ಮಾಡಿದಾನೆ ಅಧಿಕಾರದಲ್ಲಿರೋನು, ಅದನ್ನು ತಗೊಂಡು ಬನ್ನಿ ಚರ್ಚೆ. ಅದಕ್ಕೆ ನಾನು ಹೇಳೋದು, ಒಬ್ಬರನ್ನ ಸೋಲ್ಸೋದಕ್ಕೆ ಒಬ್ಬ ಮತದಾರ ಸಾಕು. ಒಬ್ಬ ವ್ಯಕ್ತಿನ ಸೋಲ್ಸ್ಬೇಕಂದ್ರೆ ಮತದಾರರು ಸಾಕು. ಸೊ ಮತದಾರರನ್ನೇ ಮುಂದಿಡಿ. ಸೊ ಹಾಗಾದರೆ ವಿಪಕ್ಷ ಸ್ಥಾನವೂ ಸಿಗದ ಹಂತಕ್ಕೆ ಸೋತಂತ ಪಕ್ಷ ಕೇಂದ್ರದಲ್ಲಿ ಕಾಂಗ್ರೆಸ್. ಅಟ್ಲೀಸ್ಟ್ ವಿಪಕ್ಷ ಅಂತೀರ. ಕರ್ನಾಟಕ ರಾಜ್ಯದಲ್ಲಿ 27ರಲ್ಲಿ 26 ಒಂದೇ ಒಂದು ಕಾಂಗ್ರೆಸ್ ಗೆದ್ದಿದ್ದು. 27 ಬಂಗಾರಪ್ಪಾಜಿಯವರು ಈ ರಾಜ್ಯದ KPCC ಪ್ರೆಸಿಡೆಂಟ್ ಆದಾಗ 88 ಏನೋ ಗೊತ್ತಿಲ್ಲ ನನಗೆ. ಅಲ್ಲ 89 ಎಲೆಕ್ಷನ್ ಅಲ್ಲಿ ಇಲ್ಲ 78-79 ಅಲ್ಲಿ ಇಂದಿರಾ ಗಾಂಧಿ ಅವ್ರ ಜೊತೆಗೆ ಫುಲ್ ಓಡಾಡಿ, ಇಂದಿರಾ ಗಾಂಧಿ ಅವ್ರು ಸೋತಾಗ ಕಾಂಗ್ರೆಸ್ ಫುಲ್ ಸೋತಾಗ 28ರಲ್ಲಿ 27 ಗೆದ್ಕೊಂಡ್ ಬಂದಿದ್ರು ನಮ್ಮ ತಂದೆಯವರ ಅಧ್ಯಕ್ಷತೆಯಲ್ಲಿ. ನಮ್ಮ ತಂದೆಯವರು ಮುಖ್ಯಮಂತ್ರಿ ಇರಬೇಕಾದ್ರೆ 28ರಲ್ಲಿ 23 ಗೆದ್ದಿದ್ರು. ಇತಿಹಾಸ. ಅದಾದ್ಮೇಲೆ ಮತ್ತೆ ಗೆದ್ದೇ ಇಲ್ಲ. ಸೊ ಮತ್ತೆ ಮಲ್ಕಡಿಸ್ದೆ, ಕೊಡಿ, ಟೈಮ್ ಕೊಡಿ. ಅದೇ ಪಕ್ಷ ಇವತ್ತು ಒಂದು ಗೆದ್ದಿದ್ದೀವಪ್ಪ. ಅದನ್ನು ನಾನೇ ಸೋತವನು ಗೆದ್ದಿದ್ದೀನಲ್ಲ. ನಾನೇ ಸೋತವನು 45,000 ಜನರಲ್ಲಿ. ಮತದಾರರ ಶಕ್ತಿ ಇದೆಯಲ್ಲ, ಅದು ಯಾವ ಥರ ತೀರ್ಮಾನ ತಗೊಳುತ್ತೆ ಅಂತೇಳಿ ಅದನ್ನು ಮತದಾರರನ್ನ ಮಂಗ ಮಾಡ್ತಕ್ಕಂಥ ವ್ಯವಸ್ಥೆ ಇದೆಯಲ್ಲ, ನಾಟ್ ಅಲೌಡ್. ಅಂದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮತದಾರನ ಮಂಗ ಮಾಡಿದ್ದಾರೆ 10 ವರ್ಷಗಳ ಕಾಲ. ನಾನು ನರೇಂದ್ರ ಮೋದಿ ಅವರು ಅಂತ ಹೇಳಿ ವ್ಯಕ್ತಿಗತವಾಗಿ ಹೇಳೋದಿಲ್ಲ. ಅವ್ರನ್ನ ಭಾವನಾತ್ಮಕವಾಗಿರ್ತಕ್ಕಂಥ ವಿಚಾರಗಳನ್ನು ಇವಾಗ ಬೇರೆ ಬೇರೆ ಈಗ ಹುಡುಕ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ಏನು ಹುಡುಕ್ತಾರೆ, ಸಿಗೋದಿಲ್ಲ. ಕಾನೂನೇ ಗೆಲ್ಲೋದು. ನಾನು BJP ಅವ್ರಿಗೆ ಆಗಲಿ ಯಾರೇ ಆಗಲಿ ಅದನ್ನು ಮಿಸ್ಯೂಸ್. ಯಾಕೆಂದ್ರೆ ಈಗ ಸದ್ಯಕ್ಕೆ BJP ಅವ್ರು ಹೋಗಿ ಬರ್ತಾ ಇದ್ದಾರೆ. ಅದನ್ನು ಹೋಗಿ ಬರೋದಕ್ಕೆ ಏನಂತೆ?
ಅಲ್ಲಿ ಏನೇ ತಪ್ಪಾದ್ರೂ ಅವ್ರಿಗೆ ಶಿಕ್ಷೆ ಕೊಡ್ತೀವಿ ಅಂತ ಸರ್ಕಾರನೇ ಹೇಳಬೇಕಾದ್ರೆ ಬೇರೆ ವಿಚಾರ ಬರ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಗಲಭೆಕೋರರಿಗೆ ಕಿಡಿಗೇಡಿಗಳಿಗೆ ಧರ್ಮ ಇಲ್ಲ, ಪಕ್ಷ ಇಲ್ಲ, ಯಾವನ್ನೇ ಆಗಿರ್ಲಿ ಮುಲಾಜಿಲ್ದೆ ಕ್ರಮ ತಗೊಳ್ತೀರಿ? 100ಕ್ಕೆ 100. ನೋ ಡೌಟ್. ಮಾನ್ಯ ಸಿದ್ದರಾಮಯ್ಯ ಅವರು ಓಪನ್ ಆಗಿ ಹೇಳಿದ್ದಾರೆ, ಅದು ನಡೀತಾ ಇದೆ, ಅದನ್ನು ನಡೆಸ್ತೀವಿ. ಸೊ ಕಿಡಿಗೇಡಿಗಳು ಸ್ವಲ್ಪ ಹುಷಾರಾಗಿರೋದು ಒಳ್ಳೇದು. ಬುದ್ಧಿ ಕಲೀರಿ, ಒಳ್ಳೆ ಬುದ್ಧಿ. ನಿಮ್ಮ ದೇಶನ ಹಾಳು ಮಾಡಿ ನಿಮಗೇನು ಸಿಕ್ಕತ್ತೆ? ಹೆತ್ತು ತಾಯಿಗೆ ಮೋಸ ಮಾಡ್ದಂಗೆ, ಅದು ಹೆತ್ತು ತಾಯಿಗೆ ಅನ್ಯಾಯ ಮಾಡ್ದಂಗೆ. ಬೇಡ, ಇದನ್ನೆಲ್ಲ ಬಿಟ್ಬಿಡಿ. ಎಸ್, ಅಂತಿಮ ಘಟ್ಟಕ್ಕೆ ಬಂದೆ. ಸೊ ಲೋಕಸಭೆಗೆ ಹೋಗಿ ಮತ್ತೆ ಕರ್ನಾಟಕ ಬಂದು ಮುಗಿಸ್ತೀನಿ. ಎಷ್ಟು ಸ್ಥಾನಗಳನ್ನ ಈ ಸಾರಿ NDA ಮೈತ್ರಿಕೂಟ ಗೆಲ್ಲುತ್ತೆ 543 ಕ್ಷೇತ್ರಗಳಲ್ಲಿ? ಮನೆ ಸಿದ್ದರಾಮಯ್ಯ ಅವರು 20 ಮೇಲೆ ಗೆಲ್ತೀವಿ ಅಂತ ಹೇಳಿ ನಾನು 28ಕ್ಕೂ ನಾವು ಪ್ರಯತ್ನ ಪಡೋದನ್ನ ನಾವು ನಿಲ್ಲಿಸಬಾರ್ದು. ಮತದಾರರು ಏನು ಥರ ತೀರ್ಮಾನ ತಗೊಳ್ತಾರೆ, ಆದರೆ ಹೆಚ್ಚು ಸ್ಥಾನವನ್ನು ಗೆಲ್ತಕ್ಕಂಥ ಒಟ್ಟಾರೆ ದೇಶದಲ್ಲಿ ಅಷ್ಟು ದೊಡ್ಡ ಮಟ್ಟಲ್ಲ ವಿಶ್ಲೇಷಣೆ ಮಾಡೋದಕ್ಕೆ. ಆದರೆ ನನಗೆಲ್ಲೋ ಒಂಥರ ಅನಿಸ್ತಾ ಇದೆ, ನಾನು ಇದು ಮುಂದಾಗುತ್ತೆ ಅಂದ್ಕೊಂಡಿದ್ದೆ. 24ರಲ್ಲಿ ಬದಲಾವಣೆ ಆಗುತ್ತೆ, ಕಷ್ಟ ಆಗಬಹುದಾ ಅಂತೇಳಿ ಅಂದ್ಕೊಂಡಿದ್ದೆ. ಬಟ್ ಇವತ್ತಿನ ವಾತಾವರಣ ನೋಡಿದರೆ BJP ವಿರುದ್ಧವಾಗಿರ್ತಕ್ಕಂಥ ತೀರ್ಮಾನವನ್ನು ಈ ರಾಜ್ಯದ, ಈ ದೇಶದ ಮತದಾರರು ಈ ದೇಶದ ಹಿತದೃಷ್ಟಿಯಿಂದ ತಗೊಳ್ತಾರೆ ಅಂಥೇಳಿ ವಿಶ್ವಾಸ ಇದೆ. ಲೋಕಸಭೆಗೆ ಮುನ್ನ ಸೆಮಿಫೈನಲ್ ಇದೆ. ತೆಲಂಗಾಣ, ಮಧ್ಯಪ್ರದೇಶ, ರಾಜಸ್ಥಾನ, ಛತ್ತೀಸ್ಗಢ, ದೇ ಆಲ್ ಆರ್ ಲುಕಿಂಗ್ ಗುಡ್. ಈವನ್ ಮಾಧ್ಯಮದಲ್ಲೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಆಗಲಿ BJP ವಿರೋಧವಾಗಿರ್ತಕ್ಕಂಥ ಪಕ್ಷಗಳನ್ನು ಕಡೆಗಣನೆ ಮಾಡ್ತಕ್ಕಂಥ ಸಂದರ್ಭ ಏನು ಮುಂಚೆ ಇತ್ತು, ಅದನ್ನು ಬಹಳ ಜವಾಬ್ದಾರಿಯುತವಾಗಿ ಹುಷಾರಾಗಿ ವಿಶ್ಲೇಷಣೆ ಮಾಡೋದು ನೋಡಿದರೆ ಐ ಥಿಂಕ್ ಚುನಾವಣೆ ಹಂತಕ್ಕೆ ಬರೋಷ್ಟಿಗೆ ಐ ಥಿಂಕ್ ನನಗನ್ಸುತ್ತೆ ಆ ಪಕ್ಷಗಳು BJP ವಿರುದ್ಧ ಗೆಲ್ತಾವೆ ಅಂಥೇಳಿ ನನಗೆ ವಿಶ್ವಾಸ ಇದೆ ಆ ರಾಜ್ಯದಲ್ಲಿ. ಎಸ್, ಪ್ರಸ್ತುತ ರಾಜ್ಯ ರಾಜಕಾರಣದಲ್ಲಿ ನಿಮ್ಮ ಸರ್ಕಾರದಲ್ಲಿ DCMಗಳ ಸಂಖ್ಯೆ ಬಗ್ಗೆ ಚರ್ಚೆ, ಲಿಂಗಾಯತರಿಗೆ ಅನ್ಯಾಯ ನನಗನ್ಸುತ್ತೆ ಇದನ್ನು ನಾನು ಈ ಚರ್ಚೆಗೂ ನಾನು ಹೋಗೋದಿಲ್ಲ. ಬಿಕಾಸ್ ನನ್ನ ವ್ಯಾಪ್ತಿಗೆ ಬರೋದಿಲ್ಲ. ನಾನು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡೋದಕ್ಕೆ ಹೋಗೋದಿಲ್ಲ. ನಾನು ಇಂಥ ಸಂದರ್ಭ ಕ್ರಿಯೇಟ್ ಮಾಡಿರೋರು ಯಾರೇ ಇರ್ಬೋದು, ಅವರಿಗೆ ನಾನು ಮನವಿ ಮಾಡೋದು, ಅದ್ರ ಬದಲು ನಮ್ಮ ಭಾಗ್ಯಗಳನ್ನು ನಾವೇನು ಕೊಟ್ಟಿದ್ದೀವಿ ಇದ್ರ ಬಗ್ಗೆ ಮಾತಾಡೋಣ. ಸ್ವಲ್ಪ ಇನ್ನೂ ಸ್ಟ್ರಾಂಗಾಗಿ ವಿಶ್ವಾಸವನ್ನು ಮತದಾರರಲ್ಲಿ ಗೊಂದಲ ಇಲ್ಲದೆ ಇರ್ತಕ್ಕಂಥ ರೀತಿಯಲ್ಲಿ ಮಾಡೋಣ ಅಂಥೇಳಿ. ಯಾಕೆಂದರೆ ಎಲ್ಲರಿಗೂ ಆಸೆ ಇರ್ತದೆ, ಮಂತ್ರಿ ಆಗಬೇಕು, ಅಧಿಕಾರ ಬೇಕು, ಜನರಿಗೆ ಸೇವೆಯನ್ನು ಮಾಡಬೇಕು ಅಂತೇಳಿ. ಇದೆಲ್ಲ ಅದೇ ಉದ್ದೇಶದ ಮೇಲೆ ಇದನ್ನು ಕೇಳಿರ್ಬೋದು. ಅದಕ್ಕೆ ನನಗನ್ಸುತ್ತೆ ಅದ್ರ ಬದಲು ಈಗ ಅವಕಾಶ ಕೊಟ್ಟಿರೋದನ್ನ ನಾವು ಆಗಲೇ ಡೆಲಿವರಿ ಮಾಡ್ತಾಯಿದ್ದೀವಿ, ಜನರನ್ನ ತಲುಪ್ತಾ ಇದ್ದೀವಿ, ಜನರು ನಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಚರ್ಚೆ ಈ ಸಂದರ್ಭದಲ್ಲಿ ಅವಶ್ಯಕತೆ ಇದೆ ಅಂಥೇಳಿ ನಾನು ಭಾವಿಸ್ತೀನಿ. ಅದನ್ನು ತಗೊಂಡು ಹೋಗೋದಕ್ಕೆ ನಮ್ಮ ನಾಯಕರುಗಳಿಗೆ, ನಾನು ನನ್ನ ಸ್ನೇಹಿತರಿರ್ಬೋದು ಮತ್ತು ನನ್ನ ನಾಯಕರುಗಳು ಹಿರಿಯರು ಇರ್ಬೋದು, ನಮ್ಮ ಪಕ್ಷದಲ್ಲಿ ನಾನು ಮನವಿಯನ್ನು ಕೂಡ ನಿಮ್ಮ ಮಾಧ್ಯಮದಲ್ಲಿ ಮಾಡಲಿಕ್ಕೆ, ಓಪನ್ ಆಗಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಮಧು ಬಂಗಾರಪ್ಪ ಅವರು ಸ್ಟ್ರೈಟ್ ಫಾರ್ವರ್ಡ್, ವಿಷಯ ಸತ್ಯ ಅಂತ ಗೊತ್ತಾದರೆ, ವಿಷಯ ಸರಿಯಾಗಿದ್ರೆ ಮುಖಾಮುಖಿ ನೋಡ್ತಾ ಮಾತಾಡ್ತೀರಿ, ಮುಲಾಜಿಲ್ಲದೆ ಮಾತಾಡ್ತೀರಿ? ಇಲ್ಲ, ಗೌರವದಿಂದ ಮಾತಾಡ್ತೀನಿ, ಮುಲಾಜಿಗಿಲ್ಲ. ತಪ್ಪು ಅಂದಾಗ ತಪ್ಪು ಅಂತೀರಿ, ಸರಿ ಅಂದಾಗ ಸರಿ ಅಂತೀರಿ. ತಪ್ಪದನ್ನ ಹೆಂಗೆ ಸರಿ ಅಂತ ಹೇಳೋಕ್ಕಾಗುತ್ತೆ ಅಂತ ಗೊಂದಲದಲ್ಲಿ ಬಿದ್ದು ಬಿಡ್ತೀನಿ, ಅದಕ್ಕೆ ತಪ್ಪು ಅಂತ ಹೇಳ್ತೀನಿ. ಎಸ್, ಪಕ್ಷದಲ್ಲಾದಂಥ ಮೊನ್ನೆ ಹಿರಿಯ ನಾಯಕರಾದಂಥ ಹರಿಪ್ರಸಾದ್ ಅವರು ಸಂಬಂಧಪಟ್ಟಂತಾಗುತ್ತೆ. ಅದೇ ನಾನು ಹೇಳಿದ್ನಲ್ಲ, ಇಂಥದ್ದನ್ನ ನಮ್ಮ ಡೆಮೊಕ್ರೆಟಿಕ್ ಸಿಸ್ಟಮ್ ಇದೆ ನಮ್ಮ ಪಕ್ಷದೊಳಗೆ, ಅವರೆಲ್ಲ ಹಿರಿಯರು. ಒಂದು ಹೊರಗಡೆ ಬರದೇ ಇರತಕ್ಕಂಥ ವೇದಿಕೆಯಲ್ಲಿ ಮಾತಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಇಲ್ಲ ಗೊಂದಲ ಸೃಷ್ಟಿಯಾಗುತ್ತೆ ಪಕ್ಷದೊಳಗೆ ಅಂಥೇಳಿ. ಅವರ ಕೋರಿಕೆ ಏನು ಹಿಂದುಳಿದವ್ರ ಬಗ್ಗೆ ಏನಿದೆ ಅದೇನು ತಪ್ಪಿದೆ ಅಂಥೇಳಿ ನಾನು ಕೇಳ್ಕೊಳ್ಳೋದಿಲ್ಲ. ಕೆಲವು ಮಾಧ್ಯಮದ ಮೂಲಕ ಬಂದಿರತಕ್ಕಂಥ ಮಾಹಿತಿ ಅವರು ಹೆಸರು ಹೇಳಲಿಲ್ಲ ಅಂದ್ರೇನು ಅದಕ್ಕೆ ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ಮತ್ತು ಅದು ನಾನು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡೋದಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಅವ್ರ ಬಗ್ಗೆ ನನಗೆ ಗೌರವ ಇದೆ. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆನೂ ಕೂಡ ನಮ್ಮ ಪಕ್ಷದ ಎಲ್ಲ ಮುಖಂಡರ ಮೇಲೂ ಗೌರವ ಇದೆ. ನನಗನ್ಸುತ್ತೆ ಇದನ್ನೇ ನಾನು ಹೇಳಿದ್ನಲ್ಲ, ಇದಕ್ಕಿಂತ ಪೂರಕವಾಗಿ ನಾವೇನು ಕೆಲಸವನ್ನು ಮಾಡ್ತೇವೆ ಅದ್ರ ಬಗ್ಗೆ ಚರ್ಚೆ ಮಾಡಿದರೆ ಹೆಚ್ಚು ಇನ್ನೂ ನಾವು ಶಕ್ತಿವಂತರಾಗಬಹುದು, ಇನ್ನೂ ಶಕ್ತಿ ರಾಜ್ಯ ಮಟ್ಟದಲ್ಲದೆ ದೇಶ ಮಟ್ಟದಲ್ಲೂ ಸಿಗ್ಬೋದು ಅಂಥೇಳಿ ನನಗೆ ವಿಶ್ವಾಸ. ಅದಕ್ಕೆ ನಾವು ಲೆಟಸ್ ಡಿಸ್ಕಸ್ ಮೋರ್ ಆ್ಯಂಡ್ ನಾಟ್ ವೇಸ್ಟ್ ಟೈಮ್. ಯಾಕೆಂದರೆ ವೇಸ್ಟ್ ಟೈಮ್ ಅಂತ ಹೇಳೋದಿಲ್ಲ, ನಮ್ಮ ಫೋಕಸ್ಸು ಇದ್ರ ಮೇಲೆ ಇರಲಿ. ಇದರಲ್ಲೆಲ್ಲ ಒಳಗಡೆ ಆ ಕೆಲಸ ಕಾರ್ಯಗಳನ್ನು ನಮ್ಮ ವರಿಷ್ಠರಿದ್ದಾರೆ, ಹೈಕಮಾಂಡ್ ಇದ್ದಾರೆ, ಅವ್ರ ಜೊತೆಗೆ ಚರ್ಚೆ ಮಾಡ್ಕೊಳ್ಳೋದಕ್ಕೆ ಇಟ್ಕೊಳ್ಳೋದು ಒಳ್ಳೆಯದು ಅಂಥೇಳಿ ನನ್ನ ಭಾವನೆ, ನಾನು ಚಿಕ್ಕವನಾಗಿ.